ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು? ಇವತ್ತು ನಿಮ್ಮ ಜೀವನ ನಡೆಯೋದಕ್ಕೆ ಒಂದು ತಿಂಗಳಿಗೆ ನಿಮಗೆ ಎಷ್ಟು ದುಡ್ಡು ಬೇಕು ಅಂತ ನಾನು ಕೇಳ್ತಿದ್ದೀನಿ. ಫಸ್ಟ್ ಕ್ವಶನ್. ನಾನು ಎಲ್ಲೂ ಏನೋ ಕೆಲಸ ಮಾಡದೆ ಸುಮ್ಮನೆ ಖಾನಾ ಪೀನಾ ಸೋನಾ ಮಾಡಿದ್ರು ಕೂಡ ನನಗೆ ಪ್ಯಾಸಿವ್ ಇನ್ಕಮಿಂದ ತಿಂಗಳಿಗೆ 25,000 ಬಂತು, ನಾನು ಖರ್ಚು ಮಾಡಿದೆ, ನಾನು ಕೆಲಸಕ್ಕೆ ಹೋಗಿಲ್ಲ ಅಂದ್ರೂ ನಾನು ಖರ್ಚು ನೋಡ್ಕೊತಿದ್ದೀನಿ ಅಂದರೆ ಐ ಆಮ್ ಫಿನಾನ್ಷಿಯಲಿ ಫ್ರೀ. ಅನೇಕ ಜನರ ಉತ್ತರ ಏನು ಗೊತ್ತಾ? ನಿಮ್ಮ ಪ್ಯಾಸಿವ್ ಇನ್ಕಮ್ ಎಷ್ಟು ಅಂದರೆ 0. ಪ್ಯಾಸಿವ್ ಇನ್ಕಮ್ 0 ಅಂದರೆ ನೀವು ಫಿನಾನ್ಷಿಯಲಿ ಫ್ರೀ ಅಲ್ಲ. ಈಗ ನೀವು ಹೇಳಿ, ಆರ್ ಯು ಫಿನಾನ್ಷಿಯಲಿ ಫ್ರೀ? ನೀವು ದುಡ್ಡು ಮಾಡಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಲ್ಲ. ಯು ನೋ ಯುವರ್ ಡೇಟ್ ಆಫ್ ಬರ್ತ್, ಟೆಲ್ ಮಿ ಯುವರ್ ಡೇಟ್ ಆಫ್ ಡೆತ್. ನಾಲೆಡ್ಜ್ ಅಂದರೆ CA ಓದೋದು ನಾಲೆಡ್ಜ್ ಅಲ್ಲ, ಮಾಸ್ಟರ್ ಡಿಗ್ರಿ ಮಾಡೋದು ನಾಲೆಡ್ಜ್ ಅಲ್ಲ. ನೀವು 5ನೇ ಕ್ಲಾಸ್ ಫೇಲ್ ಆಗಿದ್ರು ಕೂಡ ಜ್ಞಾನವನ್ನು ಯಾವಾಗ ಬೆಳೆಸ್ಕೊಳ್ತೀರಾ, ಈ ಕಾಮನ್ ಸೆನ್ಸ್ ಯಾವಾಗ ತಿಳ್ಕೊಳ್ತೀರಾ, ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು ಅಂತ ಇವತ್ತು ತಿಳ್ಕೊಂಡ್ರಿ. ಅನೇಕ ಜನ CA ಮಾಡಿ ಅಕೌಂಟೆನ್ಸಿಲಿ ಹೈಯೆಸ್ಟ್ 100/100 ತೆಗೆದಿರೋರ್ಗು ಇವತ್ತು ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಈ ಕ್ಲಾರಿಟಿ ಇಲ್ಲದೆ ಇರಬಹುದು. ನಮ್ಮ ತಾಯಿ 5ನೇ ಕ್ಲಾಸ್ ಫೇಲ್ ಆಗಿದ್ರು ಅವತ್ತೊಂದು ಮಾತು ಹೇಳಿದ್ರು, ಈ 2,000 ವರ್ಷಕ್ಕೆ ಏನು ಬರ್ತಿದೆಯಲ್ಲ ಅದು ನೀನು ದುಡ್ದಿರೋ ದುಡ್ಡು, ಈ 30,000 ತಿಂಗಳಿಗೆ ಏನು ಬರ್ತಿದೆಯಲ್ಲ ಅದು ಸುಮ್ಮನೆ ಬಾಡಿಗೆ ದುಡ್ಡು, ನನಗೆ ಬಾಡಿಗೆ ದುಡ್ಡು ಬೇಡ, ನೀನು ದುಡ್ದಿರೋ ದುಡ್ಡು ಬೇಕು ನನಗೆ ಅಂತ ನಮ್ಮ ತಾಯಿ ಹೇಳಿದ್ರು. ನಾನು ಫಿನಾನ್ಷಿಯಲಿ ಫ್ರೀ ಆದಾಗ 30 ವರ್ಷ ನನ್ನ ಏಜ್. ಯಾರ ಮನಸ್ಸಿನಲ್ಲಿ ಪಾಸಿಟಿವಿಟಿ ಮತ್ತು ಈ ಆಶಾ ಭಾವನೆ ಇರುತ್ತಲ್ವ ಅವ್ರು ಸಕ್ಸಸ್ಸನ್ನು ಅಚೀವ್ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಈಗ ಆಲ್ರೆಡಿ 2 ಎಪಿಸೋಡ್ಗಳನ್ನು ನೋಡಿದ್ದೀರಾ. ಅಂದರೆ ಸಾಲನ ಮಾಡಿ ನಾವೇನೋ ಮನೆ ತೊಗೋಬೇಕಾ ಬೇಡವಾ ಅಥವಾ ಹೇಗೆ ಮಾಡ್ಕೋಬೇಕು, ಅದಕ್ಕೂ ಮುಂಚೆ ಇನ್ನೊಂದಷ್ಟು ಟಾಪಿಕ್ಗಳನ್ನು ನಾವು ಆಲ್ರೆಡಿ ಕವರ್ ಮಾಡಿದ್ವಿ. ಈಗ ಮುಖ್ಯವಾಗಿ ಎಲ್ರಿಗೂ ಮೈಂಡ್ ಸೆಟ್ ಇರೋದು ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸರ್, ನಾನು ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು ಅನ್ನೋದನ್ನು ಕೂಡ ಎಷ್ಟೋ ಜನಕ್ಕೆ ಅರ್ಥ ಮಾಡಿಸುವಾಗೋದು ಕೂಡ ಅವ್ರ ಪ್ರಶ್ನೆ ಕೇಳ್ತಾರೆ, ಸರ್ ಇದೆಲ್ಲ ಆಗುತ್ತಾ, ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ, ಇನ್ನು 10 ವರ್ಷನೋ 15 ವರ್ಷನೋ ಯೋಚನೆ ಮಾಡೋಣ ಸರ್ ಅಂತ ಸುಮಾರು ಜನ ಕೇಳ್ತೀರಾ. ಇದನ್ನು ಇನ್ ಡೀಟೇಲ್ ಆಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ರುದ್ರಮೂರ್ತಿ ಸರ್ ಇದ್ದಾರೆ. ಅವರ ಫೈನಾನ್ಷಿಯಲ್ ಫ್ರೀಡಮ್ ಯಾವಾಗ ಆಯಿತು, ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ಗೆ ಏನು ಹೆಲ್ಪ್ ಆಗುತ್ತೆ ಅವ್ರದ್ದು ತೊಗೊಳ್ಳೋಣ. ಸರ್, ವೆಲ್ಕಮ್ ಟು ಮೈ ಶೋ. ನಮಸ್ಕಾರ. ಮೊದಲನೇದಾಗಿ ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದನ್ನು ಅರ್ಥ ಮಾಡಿಸೋದೇ ದೊಡ್ಡ ಕಷ್ಟ ಆಗಿದೆ. ಇವತ್ತಿದ್ದೀವಿ ನಾಳೆ ಇದೀವ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ ಲೈಫ್, ಇವತ್ತು ತಿನ್ಕೊಂಡು ಚೆನ್ನಾಗಿದ್ಬಿಡೋಣ, ಸಾಲ ನಾವು ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾರೆ ಸರ್. ಐ ಥಿಂಕ್ ದಟ್ ಈಸ್ ರಾಂಗ್ ಪರ್ಸ್ಪೆಕ್ಷನ್. ಪ್ಲೀಸ್ ನಿಮ್ಮ ರಿಯಾಕ್ಷನ್ ಇದಕ್ಕೆ. ನೋಡಿ, ತುಂಬ ಸಿಂಪಲ್ ಆಗಿ ಫಿನಾನ್ಷಿಯಲ್ ಫ್ರೀಡಮ್ ಫಸ್ಟ್ ನೀವು ಪಡ್ಕೊಳೋದಕ್ಕೆ ಮುಂಚೆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದೇ ಏನು ಅಂತ ನಮಗೆ ಗೊತ್ತಿಲ್ಲ ಅಂದರೆ ಅದು ಪಡ್ಕೊಳೋದಕ್ಕೆ ಅನ್ಸಾಗ್ಬಿಡುತ್ತೆ. ಕರೆಕ್ಟ್ ಸರ್. ಆಮೇಲೆ ಕ್ಲಾರಿಟಿ ಇಸ್ ಪವರ್, ನಾಲೆಡ್ಜ್ ಇಸ್ ಪವರ್ ಹಳೆ ಸ್ಟೇಟ್ಮೆಂಟು. ನಾನು ಹೇಳ್ತಿದ್ದೀನಿ ಕ್ಲಾರಿಟಿ ಇಸ್ ಪವರ್ ಇವತ್ತು. ಯಾಕೆ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ನಾನು ಗೂಗಲ್ ಮ್ಯಾಪ್ ಎಲ್ಲರೂ ಉಪಯೋಗಿಸಿರ್ತೀರಾ. ನೀವು ಗೂಗಲ್ ಮ್ಯಾಪಿಗೆ ಇವಾಗ ಹೋಗಿ ಚಂದನ್ ಅವರೇ, ಹೋಗ್ಬಿಟ್ಟು ನೀವು ನಾನು ಎಲ್ಲೋ ಹೋಗಬೇಕು ರೂಟ್ ಕೇಳಿ ಹೇಗೆ ಹೋಗಬೇಕು ಅಂತ, ನಾನು ಎಲ್ಲೋ ಹೋಗಬೇಕು ರೂಟ್ ಕೇಳ್ತೀನಿ, ಗೂಗಲ್ ಮ್ಯಾಪ್ ಕೊಡುತ್ತಾ ನನಗೆ? ಕೊಡಲ್ಲ ಸರ್. ಕೊಡಲ್ವಾ? ಯಾಕೆ ಕೊಡಲ್ಲ? ಎಲ್ಲೋ ಹೋಗ್ಬೇಕಲ್ಲ ಸರ್. ಕರೆಕ್ಟು. ಸೊ ನಾನು ಗೂಗಲ್ ಮ್ಯಾಪ್ಗೆ ಹೋಗ್ಬಿಟ್ಟು ನಾನು ಎಲ್ಲೋ ಹೋಗಬೇಕು ರೂಟ್ ಕೊಡಿ ಅಂದರೆ ಗೂಗಲ್ ಮ್ಯಾಪ್ ಕೊಡಲ್ಲ. ಕರೆಕ್ಟ್. ನಾನು ಜಯನಗರಾಗ ಹೋಗಬೇಕು, ಈಗ ನಾನು ಮಲ್ಲೇಶ್ವರಮಲ್ಲಿ ಇದ್ದೀನಿ, ಈಗ ರೂಟ್ ಕೊಡು ಅಂದರೆ ಗೂಗಲ್ ಮ್ಯಾಪ್ ಕೊಡುತ್ತಾ? ಕೊಡಲ್ವೋ? ಕೊಡುತ್ತೆ. ಈಗ ಕರೆಂಟ್ ಲೊಕೇಶನ್ ಏನು, ನಾನು ಮಲ್ಲೇಶ್ವರಮಲ್ಲಿ ಇದ್ದೀನಿ, ಎಲ್ಲಿಗೆ ಹೋಗಬೇಕು? ಜಯನಗರಕ್ಕೆ ಹೋಗಬೇಕು. ರೂಟ್ ಹೇಗೆ ಅಂದರೆ ನೀವು ಮಲ್ಲೇಶ್ವರಮಿಂದ ಶೇಷಾದ್ರಿಪುರಂ ಹೋಗಿ, ಶೇಷಾದ್ರಿಪುರಮಿಂದ ನೀವು ರೇಸ್ ಕೋರ್ಸ್ಗೆ ಹೋಗಿ, ರೇಸ್ ಕೋರ್ಸಿಂದ ಕಾರ್ಪೊರೇಷನ್ ಹೋಗಿ, ಅಲ್ಲಿಂದ ಜಯನಗರ ಹೋಗಿ. ಸೊ ಫಸ್ಟು ನಾವು ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು ಅಂತ ಗೊತ್ತಾದರೆ ಹೇಗೆ ಹೋಗಬೇಕು ರೂಟು ಆಮೇಲೆ ಗೊತ್ತಾಗುತ್ತೆ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು? ನನಗೆ ತಿಂಗಳಿಗೆ ಖರ್ಚು ಎಷ್ಟಿದೆ ಅನ್ನೋದು ಫಸ್ಟು ನೀವು ಹೇಳಿ. ಈಗ ನಿಮ್ಮನ್ನೇ ಉದಾಹರಣೆಯಾಗಿ ನಾನು ತೊಗೊಳ್ತೀನಿ, ನೀವೇ ಆಡಿಯನ್ಸಲ್ಲಿ ನೀವು ಒಬ್ಬರು, ಇವಾಗ ನಿಮ್ಮದು ತಿಂಗಳ ಖರ್ಚು ಎಷ್ಟು ಅಂತ ಬರೆದಿಡಿ. ಖರ್ಚು ಅಂದರೆ ಎಲ್ಲ ಥರದ ಖರ್ಚು, EMI ಕಟ್ಟೋದಾಗಿರ್ಬೋದು, ಮನೆ ಬಾಡಿಗೆ ಆಗಿರ್ಬೋದು, ನೀವು ಕಾರಿಗೆ ಪೆಟ್ರೋಲ್ ಹಾಕ್ಸೋದಾಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಟೆಲಿಫೋನ್ ಬಿಲ್ ಆಗಿರ್ಬೋದು. ನಿಮಗೆ ಒಂದು ತಿಂಗಳಿಗೆ ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಕರೆಂಟ್ ಲೈಫ್ ಸ್ಟೈಲ್, ಈಗಿರುವಂತಹ ನಿಮ್ಮ ಜೀವನಕ್ಕೆ, ನಿಮಗೆ ಬೇಕಾಗಿರುವಂತಹ ಜೀವನಕ್ಕಲ್ಲ, ಇವತ್ತು ನಿಮ್ಮ ಜೀವನ ನಡೆಯೋದಕ್ಕೆ ಒಂದು ತಿಂಗಳಿಗೆ ನಿಮಗೆ ಎಷ್ಟು ದುಡ್ಡು ಬೇಕು ಅಂತ ನಾನು ಕೇಳ್ತಿದ್ದೀನಿ. ಫಸ್ಟ್ ಕ್ವಶನ್, ಮಂತ್ಲಿ ವಾಟ್ ಈಸ್ ಯುವರ್ ಕರೆಂಟ್ ಲೈಫ್ ಸ್ಟೈಲ್ಗೆ ಹೌ ಮಚ್ ಮನಿ ಡು ಯು ನೀಡ್ ಎವ್ರಿ ಮಂತ್? ಅದಕ್ಕೆ ಉತ್ತರ ತಗೋಬೋದಾ ನಿಮ್ಮಿಂದ? ಎಷ್ಟು ಬೇಕು ನಿಮಗೆ? ಸರ್, ನನಗೆ ನನ್ನ EMI 25,000 ಬೇಕು. ಬರೀ EMI ಅಲ್ಲ, ಎಲ್ಲ ತಿಂಗಳಿಗೆ ನಿಮ್ಗೆ 25,000 ಕೊಟ್ರೆ ನಿಮಗೆ ನಿಮ್ಮ ತಿಂಗಳ ಎಲ್ಲ ಖರ್ಚುಗಳು ಆಗತ್ತೆ. ಹೂಡಿಕೆ ಖರ್ಚು ಏನಾನ, ಈಗ ನೀವು ಯಾವುದೋ ಒಂದು ಮ್ಯೂಚುವಲ್ ಫಂಡ್ಗೆ ಹಾಕಿರ್ತೀರಾ, ಅಥವಾ ಯಾವುದೋ ಒಂದು EMI ಕಟ್ತಿರ್ತೀರಾ, ಮನೆ ಬಾಡಿಗೆ ಕಟ್ತಿರ್ತೀರಾ, ಎಲ್ಲ ಸೇರಿದ್ರೆ ತಿಂಗಳಿಗೆ ಚಂದನ್ ಅವ್ರಿಗೆ ಎಷ್ಟು ಬೇಕು? ನೀವು 25,000 ಬೇಕು ಅಂತ ಹೇಳಿದ್ರಿ. ಈಗ ನಿಮ್ಗೆ ಇದೇ 25,000 ರೂಪಾಯಿ ಪ್ಯಾಸಿವ್ ಇನ್ಕಮ್ ಮುಖಾಂತರ ಬಂದ್ರೆ ಅವಾಗ ನೀವು ಫಿನಾನ್ಷಿಯಲಿ ಫ್ರೀ. ವರ್ಕಿಂಗ್ ಇನ್ಕಮ್ ಅಲ್ಲ,
ಪ್ಯಾಸಿವ್ ಇನ್ಕಮ್. Passive income. ಅದರ ಅರ್ಥ ಏನು? ಈ ಪ್ಯಾಸಿವ್ ಇನ್ಕಮ್ ನಾವು ಕಳೆದ ಎಪಿಸೋಡ್ಗಳಲ್ಲಿ ಹೇಳಿದೀವಿ. ಯಾರ್ಯಾರಿಗೆ ಗೊತ್ತಿಲ್ವೋ ಅವ್ರ ಆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಏನು ಪ್ಯಾಸಿವ್ ಇನ್ಕಮ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಏನೇ ಹೊರಗಡೆ ಹೋಗಿ ದುಡಿದೆ ಸುಮ್ಮನೆ ಕೂತಿರುವಾಗ ನಿಮ್ಗೇನು ಇನ್ಕಮ್ ಬರುತ್ತೆ ಅದು ಪ್ಯಾಸಿವ್ ಇನ್ಕಮ್. ಯಾವ ರೀತಿ ಪ್ಯಾಸಿವ್ ಇನ್ಕಮ್ ಮಾಡಬೇಕು ನಾನು ಆಲ್ರೆಡಿ ರಾಯಲ್ಟಿ ಇನ್ಕಮ್ಮು, ಬುಕ್ ಬರೆಯೋದ್ರಿಂದ, ರೆಂಟಲ್ ಇನ್ಕಮ್ಮು, ಇಂಟ್ರೆಸ್ಟ್ ಇನ್ಕಮ್ ಇದೆಲ್ಲ ಹೇಳಿದ್ದೀನಿ. ಅದನ್ನು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಪ್ಯಾಸಿವ್ ಇನ್ಕಮ್ ಇಂದ ನಿಮಗೆ ತಿಂಗಳಿಗೆ 25,000 ಬರಬೇಕು. ಇವಾಗ ಈಗ ನೀವು ಬ್ಯಾಂಕಲ್ಲಿ ಒಂದು FD ಹಾಕಿದ್ದೀರಾ, ತಿಂಗಳಿಗೆ ನಿಮ್ಗೆ 25,000 ರೂಪಾಯಿ ಬಡ್ಡಿ ಬರ್ತಿದೆ. ಅದರಿಂದ ನಿಮ್ಮ ತಿಂಗಳ ಖರ್ಚಷ್ಟು 25,000. ನೀವು ಫಿನಾನ್ಷಿಯಲಿ ಫ್ರೀ. ಸೊ ನೀವು ಫಿನಾನ್ಷಿಯಲಿ ಫ್ರೀ ಆಗಬೇಕಂದ್ರೆ ಏನು ಮಾಡಬೇಕು ಅಂದ್ರೆ, ಫಸ್ಟ್ ನಿಮ್ಮ ಮಂತ್ಲಿ ಎಕ್ಸ್ಪೆಂಡಿಚರ್ ಎಷ್ಟು, ಇನ್ಕ್ಲೂಡಿಂಗ್ EMI, ನೀವೇನೇನು ಖರ್ಚು ಮಾಡ್ತೀರಾ ಎಲ್ಲ ಸೇರಿದ್ರೆ ತಿಂಗಳಿಗೆ ಎಷ್ಟು, ನಿಮ್ಗೆ 25,000 ರೂಪಾಯಿ ಮಂತ್ಲಿ ಎಕ್ಸ್ಪೆಂಡಿಚರ್. ಸೊ ಸ್ಟೆಪ್ 1, ನಿಮ್ಮ ಮಂತ್ಲಿ ಎಕ್ಸ್ಪೆಂಡಿಚರ್ ಇವತ್ತಿನ ಲೈಫ್ ಸ್ಟೈಲ್ಗೆ ಎಷ್ಟು ಬೇಕು ಅದನ್ನ ಹೇಳಿ ಬರ್ಕೊಳ್ಳಿ ಒಂದು ಕಡೆ. ನೀವು 25,000 ಹೇಳಿದ್ರೆ ಒಬ್ರಿಗೆ 40,000 ಬೇಕಾಗುತ್ತೆ, ಒಬ್ರಿಗೆ 1 ಲಕ್ಷ ಬೇಕಾಗುತ್ತೆ, ಒಬ್ರಿಗೆ 50,000 ಬೇಕು, ಒಬ್ರಿಗೆ 5,000 ಬೇಕು, ಬರ್ಕೊಳ್ಳಿ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಪ್ಯಾಸಿವ್ ಇನ್ಕಮ್ ಮುಖಾಂತರ, ಟೋಟಲ್ ಇನ್ಕಮ್ ಅಲ್ಲ, ವರ್ಕಿಂಗ್ ಇನ್ಕಮ್ ಅಲ್ಲ, ಪ್ಯಾಸಿವ್ ಇನ್ಕಮ್ ಮುಖಾಂತರ ನಿಮ್ಮ ಫಸ್ಟ್ ಸ್ಟೆಪ್ ಅಲ್ಲಿ ಏನು ಎಕ್ಸ್ಪೆಂಡಿಚರ್ ಇತ್ತು 25,000 ಅದು ಬರ್ತಿದ್ಯಾ? ಪ್ಯಾಸಿವ್ ಇನ್ಕಮ್ ಮುಖಾಂತರ ಅದು ಬಂದ್ರೆ ನೌ ಯು ಆರ್ ಫಿನಾನ್ಷಿಯಲಿ ಫ್ರೀ. ಅದರ ಅರ್ಥ ಏನು ಅಂದ್ರೆ, ನಾನು ಎಲ್ಲೂ ಏನೋ ಕೆಲಸ ಮಾಡದೆ ಸುಮ್ಮನೆ ಖಾನಾ ಪೀನಾ ಸೋನಾ ಮಾಡಿದ್ರು ಕೂಡ ನನಗೆ ಪ್ಯಾಸಿವ್ ಇನ್ಕಮ್ ಇಂದ ತಿಂಗಳಿಗೆ 25,000 ಬಂತು, ನಾನು ಖರ್ಚು ಮಾಡಿದೆ, ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ನಾನು ಖರ್ಚು ನೋಡ್ಕೊತಿದ್ದೀನಿ ಅಂದ್ರೆ ಐ ಆಮ್ ಫಿನಾನ್ಷಿಯಲಿ ಫ್ರೀ. ನನಗಿವಾಗ ಒಂದು ಬ್ಯಾಂಕಲ್ಲಿ FD ಮಾಡಿದ್ದೀನಿ, ತಿಂಗಳಿಗೆ ನನಗೊಂದು 50,000 ರೂಪಾಯಿ ಬಡ್ಡಿ ಬರ್ತಿದೆ ಅಂತ ಅನ್ಕೊಳ್ಳೋಣ, ಎಕ್ಸಾಂಪಲ್. ಅಥವಾ ನಾನೊಂದು ಕಮರ್ಷಿಯಲ್ ಪ್ರಾಪರ್ಟಿ ರೆಂಟ್ಗೆ ಕೊಟ್ಟಿದ್ದೀನಿ, ನಂಗೆ ತಿಂಗಳಿಗೆ ಒಂದು 5 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಸೊ ಅಲ್ಲಿಗೆ 50,000 ರೂಪಾಯಿ ಬ್ಯಾಂಕ್ ಬಡ್ಡಿ ಬರ್ತಿದೆ ತಿಂಗಳಿಗೆ, 5 ಲಕ್ಷ ರೂಪಾಯಿ ರೆಂಟಲ್ ಇನ್ಕಮ್ ಬರ್ತಿದೆ ತಿಂಗಳಿಗೆ, 5.5 ಲಕ್ಷ ತಿಂಗಳಿಗೆ ಬರ್ತಿದೆ. ನನಗೆ ಇಡೀ ತಿಂಗಳು ಖರ್ಚು ಲೆಕ್ಕ ಹಾಕಿದ್ರು ಎಲ್ಲದಕ್ಕೆ ಲೆಕ್ಕ ಹಾಕಿದ್ರೆ ಒಂದು 50,000 ರೂಪಾಯಿ ಇದೆ. ಫಸ್ಟ್ ಸ್ಟೆಪ್ಪು, ತಿಂಗಳಿಗೆ ನನ್ನ ಖರ್ಚು 50,000 ರೂಪಾಯಿ. ಪ್ಯಾಸಿವ್ ಇನ್ಕಮ್, ನಾನು ವರ್ಕಿಂಗ್ ಇನ್ಕಮ್ ಲೆಕ್ಕ ಹಾಕಿಲ್ಲ ಅಂದ್ರೆ ಸುಮ್ಮನೆ ಕೂತಿದ್ರೆ ಖಾನಾ ಪೀನಾ ಸೋನಾ ಮಾಡಿದ್ರೆ ನನಗೆ 5.5 ಲಕ್ಷ ಬರುತ್ತೆ ತಿಂಗಳಿಗೆ. 50,000 ರೂಪಾಯಿ ಖರ್ಚಿದೆ, ಪ್ಯಾಸಿವ್ ಇನ್ಕಮ್ 5.5 ಲಕ್ಷ ರೂಪಾಯಿ ಇದೆ. ನಾನು ಫಿನಾನ್ಷಿಯಲಿ ಫ್ರೀನಾ ಅಂತ ನಿಮ್ಮನ್ನು ಕೇಳ್ತಿದ್ದೀನಿ. ಆನ್ಸರ್ ಇಸ್ ಎಸ್. ಸೊ ನೀವು ಫಿನಾನ್ಷಿಯಲಿ ಫ್ರೀ ಆಗ್ಬೇಕಂದ್ರೆ ಏನು ಮಾಡಬೇಕು? ಒಂದು, ನಿಮ್ಮ ಖರ್ಚನ್ನು ಕಡಿಮೆ ಮಾಡಬೇಕು. ನಾನು ಅದನ್ನು ಹೇಳಲ್ಲ. ನಿಮ್ಮ ಖರ್ಚು ಇವಾಗ ಏನು 25,000 ಇದೆ ಮಾಡಿ, ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲನ್ನು ಕಡಿಮೆ ಮಾಡೋದು ಬೇಕಾಗಿಲ್ಲ. ಇನ್ನೇನು ಮಾಡ್ಬೋದು? ನಿಮ್ಮ ಪ್ಯಾಸಿವ್ ಇನ್ಕಮ್ ಇವಾಗ ಎಷ್ಟಿದೆ ಅಂತ ನಾನು ಪ್ರಶ್ನೆ ಕೇಳ್ತೀನಿ ಚಂದನ್ ಅವ್ರಿಗೆ. ಅನೇಕ ಜನರ ಉತ್ತರ ಏನು ಗೊತ್ತಾ? ನಿಮ್ಮ ಪ್ಯಾಸಿವ್ ಇನ್ಕಮ್ ಎಷ್ಟು ಅಂದರೆ 0. ಏನಕ್ಕೆ 0 ಗೊತ್ತಾ? 5 ಲಕ್ಷ ತಿಂಗಳಿಗೆ ಅವ್ರು ದುಡಿತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ, ದುಡಿತಿರ್ತಾರೆ. ಇನ್ಫೋಸಿಸ್ ಕಂಪ್ನಿಲಿ ನಾನು ಕೆಲಸ ಮಾಡ್ತೀನಿ, ನಾನು ರಾಯ್ಟರ್ಸ್ ಕಂಪ್ನಿಲಿ ಕೆಲಸ ಮಾಡ್ತೀನಿ, ನಾನು ವಿಪ್ರೋ ಕಂಪ್ನಿಲಿ ಕೆಲಸ ಮಾಡ್ತೀನಿ. ಅದು ವರ್ಕಿಂಗ್ ಇನ್ಕಮ್. ನೀವು ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಬರಲ್ಲ. ವರ್ಕಿಂಗ್ ಇನ್ಕಮ್ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ. ಪ್ಯಾಸಿವ್ ಇನ್ಕಮ್ ಚಂದನ್ ಅವ್ರದ್ದು ಎಷ್ಟು ಅಂತ ಕೇಳ್ತಿದ್ದೀನಿ. ನೀವು ನಂದೇನೂ ಇಲ್ಲ ಸರ್, ನಾನು ಕೆಲಸ ಮಾಡಿದ್ರೇನೆ ನನಗೆ ಇನ್ಕಮ್ಮು, ಪ್ಯಾಸಿವ್ ಇನ್ಕಮ್ 0 ಅಂದರೆ ನೀವು ಫಿನಾನ್ಷಿಯಲಿ ಫ್ರೀ ಅಲ್ಲ. ಸೊ ನೀವು ಫಿನಾನ್ಷಿಯಲಿ ಫ್ರೀ ಆಗಬೇಕು ಅಂದರೆ ಪ್ಯಾಸಿವ್ ಇನ್ಕಮನ್ನು ಬೆಳೆಸ್ಕೋಬೇಕು. ನಿಮ್ಮ ಎಕ್ಸ್ಪೆಂಡಿಚರ್ಗೂ ಪ್ಯಾಸಿವ್ ಇನ್ಕಮ್ ಜಾಸ್ತಿ ಆಗಬೇಕು, ಅವಾಗ ಯು ಆರ್ ಫಿನಾನ್ಷಿಯಲಿ ಫ್ರೀ. ಆದರೆ ಇಲ್ಲಿ ಟ್ಯಾಕ್ಸ್ ಅನ್ನೋದು ಒಂದು ಬರುತ್ತೆ. ನೀವು 25,000 ಪ್ಯಾಸಿವ್ ಇನ್ಕಮ್ ಬಂದು 25,000 ಖರ್ಚಾದ್ರೆ ನೀವು ಫಿನಾನ್ಷಿಯಲಿ ಫ್ರೀ ಆಗಲ್ಲ. ಯಾಕಂದ್ರೆ 25,000 ಪ್ಯಾಸಿವ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ನಾನೇನು ಹೇಳ್ತೀನಿ, 2 ಟೈಮ್ಸ್ ಯುವರ್ ಎಕ್ಸ್ಪೆಂಡಿಚರ್ ನಿಮ್ಮ ಪ್ಯಾಸಿವ್ ಇನ್ಕಮ್ ಆದರೆ ಫಿನಾನ್ಷಿಯಲಿ ಫ್ರೀ, ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಏನಕ್ಕೆ ಟ್ಯಾಕ್ಸ್ ಅನ್ನು ಸೇರಿಸ್ಕೊಂಡು 2 ಟೈಮ್ಸ್ ಅಂತ ಹೇಳಿದೆ ಅಂದರೆ, ಈಗ ನನಗೆ ತಿಂಗಳಿಗೆ 50,000 ರೂಪಾಯಿ ಖರ್ಚಿದೆ. 2 ಟೈಮ್ಸ್ ಅಂದರೆ 1 ಲಕ್ಷ ರೂಪಾಯಿ ನಿಮ್ಮ ಪ್ಯಾಸಿವ್ ಇನ್ಕಮ್ ಆದರೆ 50% ಟ್ಯಾಕ್ಸ್ ಕಟ್ಟೋಣ. 50% ಟ್ಯಾಕ್ಸ್ ಇಲ್ಲ, 50% ಟ್ಯಾಕ್ಸ್ ಕಟ್ಟಿದ್ರು 1 ಲಕ್ಷ ಪ್ಯಾಸಿವ್ ಇನ್ಕಮ್ ಬಂತು, 50,000 ಟ್ಯಾಕ್ಸ್ ಕಟ್ಟಿದೆ, ಇನ್ನು 50,000 ಉಳಿದಿದೆ. ನನ್ನ ಖರ್ಚಿರೋದು ಬರೀ ನನಗೆ 50,000 ಅಂದ್ರೂ ಕೂಡ ನಾನು ಫಿನಾನ್ಷಿಯಲಿ ಫ್ರೀ. ಸೊ 2 ಟೈಮ್ಸ್ ಯುವರ್ ಎಕ್ಸ್ಪೆಂಡಿಚರ್, 2 ಟೈಮ್ಸ್ ಯುವರ್ ಮಂತ್ಲಿ ಎಕ್ಸ್ಪೆಂಡಿಚರ್ ಶುಡ್ ಬಿ ಯುವರ್ ಮಂತ್ಲಿ ಪ್ಯಾಸಿವ್ ಇನ್ಕಮ್. ಟೋಟಲ್ ಇನ್ಕಮ್ ಅಲ್ಲ, ವರ್ಕಿಂಗ್ ಇನ್ಕಮ್ ಅಲ್ಲ. ದೆನ್ ಯು ಆರ್ ಫಿನಾನ್ಷಿಯಲಿ ಫ್ರೀ. ಈಗ ನೀವು ಹೇಳಿ, ಆರ್ ಯು ಫಿನಾನ್ಷಿಯಲಿ ಫ್ರೀ? ನೋ ಅಂದರೆ ನೀವೇನು ಮಾಡಬೇಕು? ಅದಕ್ಕೋಸ್ಕರ ಪ್ಯಾಸಿವ್ ಇನ್ಕಮ್ ಅನ್ನು ಕ್ರಿಯೇಟ್ ಮಾಡಬೇಕು. ಆಮೇಲೆ ನಿಮ್ಮ ಎಕ್ಸ್ಪೆಂಡಿಚರ್ಗೂ ಜಾಸ್ತಿ ನಿಮ್ಮ ಪ್ಯಾಸಿವ್ ಇನ್ಕಮ್ ಬರಂಗೆ ನೋಡ್ಕೋಬೇಕು. ಯಾರೂ ಕೂಡ ಹುಟ್ಟಿದಾಗ ಫಿನಾನ್ಷಿಯಲಿ ಫ್ರೀ ಆಗಲ್ಲ. ನಾನು ಇರಲಿಲ್ಲ,
ನನಗೆ ಯಾರೋ ಇದನ್ನ ಹೇಳ್ಕೊಟ್ರು, ನಾನು ಎಕ್ಸ್ಪೀರಿಯನ್ಸಲ್ಲಿ ಇವತ್ತು ಕಲಿತೆ, ಇದನ್ನ ನಮ್ಮ ವೀಕ್ಷಕರಿಗೂ ಹೇಳ್ಕೊಡ್ತಿದ್ದೀನಿ. ಯಾವುದು ಲೇಟ್ ಅಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಇವತ್ತು ನಿಮ್ಗೆ ಅರ್ಥ ಆಯಿತು, ನಾನು ಫಿನಾನ್ಷಿಯಲಿ ಫ್ರೀ ಆಗಬೇಕಂದ್ರೆ ನಂಗೆ ತಿಂಗಳಿಗೆ 10 ಲಕ್ಷ ಸಂಬಳ ಬಂದರೂ ಕೂಡ ಅದು ವರ್ಕಿಂಗ್ ಇನ್ಕಮ್ಮು. ನಾನು ಪ್ಯಾಸಿವ್ ಇನ್ಕಮನ್ನು ಯಾವಾಗ ಕ್ರಿಯೇಟ್ ಮಾಡ್ತೀನಿ ಅವಾಗ ನಾನು ಫಿನಾನ್ಷಿಯಲಿ ಫ್ರೀ ಆಗೋದಕ್ಕೆ ಸಾಧ್ಯ. ಇದು ತಿಳ್ಕೊಂಡ್ರಿ ಅಂದರೆ ಈಗ ನೀವು ಎಲ್ಲಿ ಹೋಗಬೇಕು ಅಂತ ನಿಮಗೆ ಗೊತ್ತು. ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಟ್ಟು ನಾನು ಜಯನಗರಕ್ಕೆ ಹೋಗಬೇಕು, ಈಗ ಮಲ್ಲೇಶ್ವರಮಲ್ಲಿ ಇದ್ದೀನಿ ಅಂದರೆ ರೂಟ್ ಬರುತ್ತೆ. ಆ ರೂಟನ್ನು ನಾವು ಮುಂದಿನ ದಿನಗಳಲ್ಲಿ ಮಾತನಾಡೋಣ. ಓಕೆ ಸರ್, ಇನ್ನು ಎರಡನೇ ಪ್ರಶ್ನೆ, ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಏನಂದರೆ ಸರ್, ನಾನು ಯಾವ ಏಜಲ್ಲಿ ನಾನು ತಿಳ್ಕೋಬೇಕು ನಾನು ಫೈನಾನ್ಷಿಯಲಿ ಫ್ರೀಡಮ್ ಆಗಿದ್ದೀನಿ ಅಂತ ಹೇಗೆ ತಿಳ್ಕೊಳ್ಳೋದು? ಇಸ್ ದ ಬೆಸ್ಟ್ ಏಜ್ ಲೈಕ್ 35? ಇಸ್ ದ ಬೆಸ್ಟ್ ಏಜ್ ಇಸ್ 40, 45 ಅಥವಾ 50ನಾ? ನಾನು ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನಂಗೆ ಅಲ್ಲಿಂದ ರಿಟರ್ನ್ ಬರ್ತಿದೆ, ನನಗೇನು ಆರಾಮಾಗಿದ್ದೀನಿ, ನಂಗೆ ಇನ್ನೊಂದೆಲ್ಲ ಖರ್ಚುಗಳು ನಂಗೆ 5 ಸಾವಿರ ತಿಂಗಳು ಹೊಡಿತಿದೆ ಸಾಕು ಅಂತ ಯೋಚನೆ ಮಾಡೋರು ಇದ್ದಾರೆ. ಅಂಥವ್ರೆ ನೀವು ಏನು ಹೇಳ್ತೀರಾ ಸರ್, ವಿಚ್ ಇಸ್ ದ ಬೆಸ್ಟ್ ಏಜ್? ಯಾವಾಗಲೂ ಕೂಡ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಇಟ್ ಈಸ್ ಬೆಟರ್. ಹಾಂ ಸರ್, ನಾನು ಫಿನಾನ್ಷಿಯಲಿ ಫ್ರೀ ಆದಾಗ 30 ವರ್ಷ ನನ್ನ ಏಜು. 30 ಇಯರ್ಸ್ಗೆನ ಐ ಸಾ ಫಿನಾನ್ಷಿಯಲ್ ಫ್ರೀಡಮ್. ಈ ಥರ ಕಾರ್ಯಕ್ರಮ ಇದ್ದುಬಿಟ್ಟಿದ್ರೆ ಬಾಸ್ವಾಲ ಟಿ ವಿ ಅವತ್ತು ಇದ್ದಿದ್ರೆ ಇನ್ನೂ ಬೇಗ ಮಾಡಿಬಿಡ್ತಿದ್ದೆ. ಯಾಕಂದ್ರೆ ನನಗೆ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೇ ಏನು ಗೊತ್ತಿರಲಿಲ್ಲ. ಈಗ ಅಟ್ಲೀಸ್ಟ್ ಕ್ಲಾರಿಟಿ ಇದೆ. ನಾಲೆಡ್ಜ್ ಇಸ್ ಪವರ್, ಹಳೇದು ಕ್ಲಾರಿಟಿ ಇಸ್ ಪವರ್. ಅಂದ್ರೆ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ನನಗೆ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಅಂತ ಗೊತ್ತಿದೆ, ಕ್ಲಾರಿಟಿ ಇದೆ. ಸುಮ್ಮನೆ ಏನೋ ಕತೆ ಆ ಕಡೆ ಈ ಕಡೆ ನೀವು ದುಡ್ಡು ಮಾಡಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಲ್ಲ. ನೀವು 2 ಲಕ್ಷ ಎಕ್ಸ್ಪೆಂಡಿಚರ್ ಮಂತ್ಲಿ ಇಟ್ಕೊಂಡು 20 ಲಕ್ಷ ವರ್ಕಿಂಗ್ ಇನ್ಕಮ್ ಸ್ಯಾಲ್ರಿ ಮುಖಾಂತರ ಬಂದರೂ ಕೂಡ ನೀವು ಫಿನಾನ್ಷಿಯಲಿ ಫ್ರೀ ಅಲ್ಲ. ಯಾಕೆ ಅಂದ್ರೆ ನಿಮ್ಮ ಪ್ಯಾಸಿವ್ ಇನ್ಕಮ್ ನಿಮ್ಮ ಎಕ್ಸ್ಪೆಂಡಿಚರ್ಗೂ ಜಾಸ್ತಿ ಇರಬೇಕು. ಟೋಟಲ್ ಇನ್ಕಮ್ ಅಲ್ಲ, ವರ್ಕಿಂಗ್ ಇನ್ಕಮ್ ಅಲ್ಲ. ಈ ಕ್ಲಾರಿಟಿ ಬಂದಿದೆ ನಿಮಗೆ, ನಿಮ್ಮ ಏನು ಖರ್ಚಿದೆ ಅದಕ್ಕೂ ಜಾಸ್ತಿ ನಿಮ್ಮ ಆದಾಯ ಅಲ್ಲ, ನಿಮ್ಮ ಪ್ಯಾಸಿವ್ ಆದಾಯ ಇರಬೇಕು. ಆದಾಯ ಅಲ್ಲ, ವರ್ಕಿಂಗ್ ಆದಾಯ ನಾನು ಲೆಕ್ಕನೇ ಆಗ್ತಾ ಇಲ್ಲ. ಸೊ ಈ ಕ್ಲಾರಿಟಿ ನಿಮಗೆ ಬಂದಿದೆ ಅಂದರೆ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಸಿಕ್ಕಿದ್ರೆ ಒಳ್ಳೆಯದು. ನೀವು 30 ಇಯರ್ಸ್ಗೆ ಆಗ್ತೀರಾ ಅಂದರೆ ವೆರಿ ಗುಡ್. 20 ಇಯರ್ಸ್ಗೆ ಆಗ್ಬೋದಾ? ವೆರಿ ಗುಡ್, ಮಾಡ್ಬೋದು. ನಾನು ಇನ್ನೂ ಬೇಗ ಆಗ್ತೀನಿ ಅಂದರೆ ನಿಮ್ಮ ಮೈಂಡನ್ನು ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ತೀರಾ. ಆಮೇಲೆ ಕೆಲವ್ರು ಹೇಳ್ತಾರೆ, ರುದ್ರಮೂರ್ತಿ ನಂಗೆ ಆಲ್ರೆಡಿ 60 ವರ್ಷ ಆಗೋಗಿದೆ, ನಾನು ಇನ್ನೂ ಫಿನಾನ್ಷಿಯಲಿ ಫ್ರೀ ಆಗಿಲ್ಲ, ನಾನು ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ 60 ವರ್ಷ ಆಗೋಯ್ತು, ನಾನು ತುಂಬ ಲೇಟ್ ಆಗಿಬಿಟ್ಟಿದೆ, ಏನು ಮಾಡೋದು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಈಗ ನಿಮ್ಗೆ 60 ವರ್ಷ, ನೀವು 200 ವರ್ಷ ಬದುಕ್ತೀರಾ ನನ್ನ ಪ್ರಕಾರ, ಇನ್ನೂ 140 ವರ್ಷ ಇದೆಯಲ್ರಿ ಅಂತ ಹೇಳ್ತೀನಿ. ಸೊ ಈಗ ಲೇಟ್ ಆಗೋಗಿದೆ ಅಂತ ನಾವು ಕೊರಗೋದ್ರಿಂದ ಮೈಂಡ್ ನೆಗೆಟಿವಿಟಿಗೆ ತಿರುಗುತ್ತೆ. 60 ವರ್ಷ ಇರೋರೆಲ್ಲ ಏನು ತಿಳ್ಕೋಬೇಕು ಅಂದ್ರೆ ನಾನು 200 ವರ್ಷ ಬದುಕ್ತೀನಿ. ಕೆಲವ್ರು ಹೇಳ್ತಾರೆ 200 ವರ್ಷ ಆಗಲ್ಲ ರುದ್ರಮೂರ್ತಿ, ಜೋಕ್ ಹಂಗೆ ಅನ್ಕೊಳ್ಳಿ, ನೀವು ಬದುಕ್ತೀರಾ ಬಿಡ್ತೀರಾ ಆಮೇಲೆ ಹೋಗೋಣ. ಅದಕ್ಕೆ ಅಟ್ಲೀಸ್ಟ್ ನಿಮ್ಮ ತಲೆಯಲ್ಲಿ ನಾನು ಯಾವಾಗೂ ಹೇಳ್ತೀನಿ, ಯು ನೋ ಯುವರ್ ಡೇಟ್ ಆಫ್ ಬರ್ತ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ನನಗೆ ಚಂದನ್ ಅವರೇ. 22/9/94. 22/9/94 ಗೊತ್ತಿದೆ. ಟೆಲ್ ಮಿ ಯುವರ್ ಡೇಟ್ ಆಫ್ ಡೆತ್. ಗೊತ್ತಿಲ್ಲ. ಅದಕ್ಕೋಸ್ಕರನೇ ನಾನು ನೀವು ಇವತ್ತಿಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಡೇಟ್ ಆಫ್ ಡೆತ್ ಗೊತ್ತಾಗ್ಬಿಟ್ರೆ ಯಾರೂ ಕೆಲಸ ಮಾಡಲ್ಲ, ಎಲ್ಲ ಗೋವಾ ಟ್ರಿಪ್ಗೆ ಹೋಗ್ಬಿಡ್ತಾರೆ. ಸೊ ಡೇಟ್ ಆಫ್ ಡೆತ್ ಗೊತ್ತಿಲ್ಲದೆ ಇರೋದು ಒಳ್ಳೆಯದು. ನಮ್ಮ ಆಶಾ ಭಾವನೆ ಏನಿರಬೇಕು ಅಂದರೆ ಐ ವಿಲ್ ಲೀವ್ ಫಾರ್ ಎವರ್, ಈವನ್ ದೋ ಐ ನೋ ಐ ವಿಲ್ ನಾಟ್ ಲೀವ್ ಫಾರ್ ಎವರ್. ಡೆತ್ ಇಸ್ ಸರ್ಟನ್, ವೆನ್ ಯು ಡೈ ಇಸ್ ಸ್ಟಿಲ್ ಅನ್ಸರ್ಟನ್. ಸಾವು ಖಚಿತ, ಯಾವಾಗ ಸಾಯ್ತೀರಾ ಅನ್ನೋದು ಖಚಿತ ಇಲ್ಲ, ಆ ಡೇಟ್ ಗೊತ್ತಿಲ್ಲ ನಮಗೆ. ಯಾರ ಮನಸ್ಸಿನಲ್ಲಿ ಪಾಸಿಟಿವಿಟಿ ಮತ್ತು ಈ ಆಶಾ ಭಾವನೆ ಇರುತ್ತಲ್ವ, ಅವ್ರು ಸಕ್ಸಸ್ಸನ್ನು ಅಚೀವ್ ಮಾಡ್ತಾರೆ. ಸೊ ಯಾವಾಗಲೂ ಕೂಡ ನಾನೇನು ಹೇಳ್ತೀನಿ, ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಅಂತ ನಿಮಗೆ ಇವತ್ತು ಗೊತ್ತಾಗಿದೆ. ಈ ಕಾರ್ಯಕ್ರಮದ ಮುಖಾಂತರ ಕ್ಲಾರಿಟಿ ಸಿಕ್ಕಿದೆ. ನೀವು ಇವಾಗ ಇನ್ನೂ ಫಿನಾನ್ಷಿಯಲಿ ಫ್ರೀ ಇಲ್ಲ, ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದೆ, ಇಲ್ಲ ಅಂದ್ರೆ, ಬಟ್ ಅಟ್ಲೀಸ್ಟ್ ಹೇಗೆ ಆಗಬೇಕು ಅನ್ನೋದು ಗೊತ್ತಾಗಿದೆ ನಿಮಗೆ. ಅದರ ಕಡೆ ಹಾರ್ಡ್ ವರ್ಕ್ ಮಾಡಿ, ಕೆಲಸ ಮಾಡಿ. ಇದೇ ಎಪಿಸೋಡನ್ನು ಇನ್ನೊಂದು 10 ಸಲ ನೋಡಿ, ಇದನ್ನು ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ, ನಾಲೆಡ್ಜನ್ನು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ನಿಮಗೆ ಬರುತ್ತೆ. ಕರೆಕ್ಟ್ ಸರ್. ನಾನು ಯಾವಾಗಲೂ ಹೇಳ್ತೀನಿ, ಮನಿ ಶೇರ್ ಮಾಡಿದ್ರೆ ಅವ್ರು ಖರ್ಚು ಮಾಡ್ತಾರೆ, ನಿಮಗೆ ಕಾಸು ಖಾಲಿ ಆಗುತ್ತೆ. ಅದೇ ನೀವು ನಾಲೆಡ್ಜ್ ಶೇರ್ ಮಾಡಿದ್ರೆ ನಿಮಗೂ ಎಕ್ಸ್ಟ್ರಾ ತಿಳ್ಕೊಳ್ತೀರಾ, ನಮಗೂ ಎಕ್ಸ್ಟ್ರಾ ತಿಳಿಸ್ತೀರಾ. ಅಬ್ರಾಹಿಂ ಲಿಂಕನ್ ಒಂದು ಕಡೆ ಹೇಳ್ತಾನೆ, ಇಫ್ ಯು ಹ್ಯಾವ್ $1, ಐ ಹ್ಯಾವ್ $1, ವಿ ಬೋತ್ ಎಕ್ಸ್ಚೇಂಜ್. ನೀವು ಯು ಗೋ ಬ್ಯಾಕ್ ವಿತ್ $1, ಐ ವಿಲ್ ಗೋ ಬ್ಯಾಕ್ ವಿತ್ $1. ನಂದು $1 ನಿಮ್ಗೋಯ್ತು, ನಿಮ್ದು $1 ನನಗೋಯ್ತು. ಇನ್ನು ಸಿಂಪಲ್ ಮಾಡಿಬಿಡೋಣ, ಅಮೇರಿಕ ಎಲ್ಲ ಬೇಡ. ನಿಮ್ಮ ಹತ್ರ $100 ಇದೆ, ನನ್ನ ಹತ್ರ $100 ಇದೆ. ನಾನು $100 ನಿಮಗೆ ಕೊಡ್ತೀನಿ, ನಿಮ್ಮ $100 ನಾನು ಇಸ್ಕೊಳ್ತೀನಿ. ನೀವು ಮನೆಗೆ ಎಷ್ಟು ರೂಪಾಯಲ್ಲಿ ಹೋದ್ರಿಂದ ನೀವು $100 ನನ್ನ ದುಡ್ಡು ಎತ್ಕೊಂಡು ಹೋದ್ರಿ, ನಿಮ್ಮ ದುಡ್ಡು $100 ನಾನು ಎತ್ಕೊಂಡು ಹೋದೆ. ಅದೇ ಐ ಹ್ಯಾವ್ ಎ ಥಾಟ್, ನನ್ನಲ್ಲೊಂದು ಯೋಚನೆ ಇದೆ. ಯು ಹ್ಯಾವ್ ಎ ಥಾಟ್, ನಿಮ್ಮಲ್ಲೊಂದು ಯೋಚನೆ ಇದೆ. ವಿ ಬೋತ್ ವಿಲ್ ಎಕ್ಸ್ಚೇಂಜ್. ನೀವು ಮನೆಗೆ ಎಷ್ಟು ಥಾಟ್ ಇಟ್ಕೊಂಡು ಹೋಗ್ತೀರಾ? ಸುಮಾರು ಇಟ್ಕೊಂಡು
2 thoughts. ನಾನು ಮನೆಗೆ ಎಷ್ಟು ಥಾಟ್ ಇಟ್ಕೊಂಡು ಹೋಗ್ತೀನಿ? 2 thoughts. ಸೊ ನಾಲೆಡ್ಜ್ ಇಸ್ ದಿ ಓನ್ಲಿ ಅಸೆಟ್ ವಿಚ್ ವಿಲ್ ನೆವರ್ ಡಿಪ್ರಿಷಿಯೇಟ್. ಇಟ್ ವಿಲ್ ಗಿವ್ ಹೈಯೆಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನಾಲೆಡ್ಜ್ ಅಂದರೆ CA ಓದೋದು ನಾಲೆಡ್ಜ್ ಅಲ್ಲ, ಮಾಸ್ಟರ್ ಡಿಗ್ರಿ ಮಾಡೋದು ನಾಲೆಡ್ಜ್ ಅಲ್ಲ. ನೀವು 5ನೇ ಕ್ಲಾಸ್ ಫೇಲ್ ಆಗಿದ್ರೂ ಕೂಡ ಈ ಜ್ಞಾನವನ್ನು ಯಾವಾಗ ಬೆಳೆಸ್ಕೊಳ್ತೀರಾ, ಈ ಕಾಮನ್ ಸೆನ್ಸ್ ಯಾವಾಗ ತಿಳ್ಕೊಳ್ತೀರಾ, ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು ಅಂತ ಇವತ್ತು ತಿಳ್ಕೊಂಡ್ರಿ. ಅನೇಕ ಜನ CA ಮಾಡಿ ಅಕೌಂಟೆನ್ಸಿಲಿ ಹೈಯೆಸ್ಟ್ 100/100 ತೆಗೆದಿರೋರ್ಗು ಇವತ್ತು ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಈ ಕ್ಲಾರಿಟಿ ಇಲ್ಲದೆ ಇರಬಹುದು, ಗೊತ್ತಿಲ್ಲ. ಇದನ್ನು ತಿಳ್ಕೊಬೇಕು. ನಾನು ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಹೇಳಲೇಬೇಕು. ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ, ಈ MBA ಅವ್ರಿಗೆ ಪಾಠ ಮಾಡಬೇಕು, ಟ್ಯೂಷನ್ ಮಾಡಬೇಕು ಅಂತ ಮನೇಲಿ ಒಂದು ಟ್ಯೂಷನ್ ಮಾಡೋಣ ಅಂತ ಶುರು ಮಾಡಿದೆ. ಈ ಪ್ಯಾಸಿವ್ ಇನ್ಕಮ್ಮು, ಬೇರೆ ಇನ್ಕಮ್ ಸೋರ್ಸಸ್ ಬೇಕು ಅಂದ್ಬಿಟ್ಟು ಸಾಯಂಕಾಲದೊಟ್ಟು ಟ್ಯೂಷನ್ ಮಾಡೋಣ ಅಂತ, ಪಾಠ ಹೇಳ್ಕೊಡೋಣ ಅಂತ ಶುರು ಮಾಡಿದೆ. ಒಂದು ಜಾಗ ಇತ್ತು, ತಿಂಗಳಿಗೆ 30,000 ರೂಪಾಯಿ ಬಾಡಿಗೆ ಬರ್ತಿತ್ತು ಅಲ್ಲಿ. ನಾನು ಟ್ಯೂಷನ್ ಮಾಡೋಣ ಅಂತ MBAಗೆ ಆ ಜಾಗನ ಖಾಲಿ ಮಾಡಿಸ್ಬಿಟ್ಟು, ನಮ್ಮ ತಾಯಿನ ಅದಕ್ಕೆ ಓನರ್ ಇದ್ದರು, ತಾಯಿ ಕೇಳಿದೆ, 30,000 ರೂಪಾಯಿ ಬಾಡಿಗೆ ಬರುತ್ತೆ, ಅದು ನೀನು ಇದು ಬೇಡ, ನಾನು ಟ್ಯೂಷನ್ ಮಾಡ್ತೀನಿ ಅಲ್ಲಿ ಅಂದೆ. ಬಾಡಿಗೆ ಖಾಲಿ ಮಾಡಿಸಿದ್ರು, ಟ್ಯೂಷನ್ ಶುರು ಮಾಡಿದೆ. 2 ಜನ ಬಂದರು ಟ್ಯೂಷನ್ಗೆ. 1,000 ರೂಪಾಯಿ ವರ್ಷದ ಫೀಸ್, ವರ್ಷದ್ದು ತಿಂಗಳಿಗಲ್ಲ, 1,000 ರೂಪಾಯಿ ವರ್ಷಕ್ಕೆ 2 ಬಂದರು. ಎಷ್ಟಾಯ್ತು ಫೀಸು? 2,000 ರೂಪಾಯಿ. ಎಷ್ಟಕ್ಕೆ? 1 ವರ್ಷಕ್ಕೆ. ಅಲ್ಲಿ ಸುಮ್ಮನೆ ಬಿಟ್ಟಿದ್ದಿದ್ರೆ ಬಾಡಿಗೆ ಎಷ್ಟು ಬರ್ತಾ ಇತ್ತು? ತಿಂಗಳಿಗೆ 30,000 ಬರ್ತಿತ್ತು. ನಾನು ಅವತ್ತು ಈ ಕಾರ್ಯಕ್ರಮ ಮಾಡಾದ್ಮೇಲೆ ಅಳ್ಕೊಂಡು ಕೂತ್ಕೊಂಡೆ. ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ನಿಂಗೆ 30,000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ, ನಾನಿಲ್ಲಿ ಏನೋ MBA ಟ್ಯೂಷನ್ ಮಾಡೋಣ ಅಂತ ಮಾಡಿಬಿಟ್ಟು ವರ್ಷಕ್ಕೆ ನನಗೆ 2,000 ರೂಪಾಯಿ ಬರುತ್ತೆ, ಇದು ತಿಂಗಳಿಗೆ 30,000 ಬರುತ್ತೆ, ನಾನು ಟ್ಯೂಷನ್ ಏನು ಮಾಡಲ್ಲ ಅಂದೆ. ಅವತ್ತು ಆ್ಯಕ್ಚುಲಿ ಮಳೆ ಬಂತು. ಅನೇಕ ಜನ ಏನು ಮಾಡಿದ್ರು, ನಮ್ಮ ತಾಯಿ ಎಲ್ಲ ಫ್ಯಾಮಿಲಿಯವರು, ಗೆಸ್ಟು ಎಲ್ಲರನ್ನೂ ಕರೆದಿದ್ರು, ಪೂಜೆ ಮಾಡಿದ್ವಿ ನಾವು, ನನ್ನ ಮಗ ಏನೋ ಟ್ಯೂಷನ್ ಸ್ಟಾರ್ಟ್ ಮಾಡ್ದ, ಸಂಸ್ಥೆ ಸ್ಟಾರ್ಟ್ ಮಾಡ್ದ ಅಂತ. ಅನೇಕ ಜನ ನಮ್ಮ ತಾಯಿನ ಹೀಯಾಳಿಸಿದ್ರು. ಏನೇ 2 ಬಂದಿದ್ದಾರೆ ಟ್ಯೂಷನ್ಗೆ, ನಿನ್ನ ಮಗ ದೊಡ್ಡ ಏನೋ ಸಂಸ್ಥೆ ಮಾಡ್ತಾನೆ ಅಂತಂದ್ರಿ, ಹಿಂಗಾಯಿತು ಅಂತ. ಅವರೆಲ್ಲ ಹೋದ್ರು ಹೀಯಾಳಿಸ್ಬಿಟ್ಟು. ನಾನು ರಾತ್ರಿ ಹೇಳಿದೆ ನಮ್ಮ ತಾಯಿಗೆ, ಅಮ್ಮ ಈ ಟ್ಯೂಷನ್ ಎಲ್ಲ ಬೇಡ, ನನಗೇನು ದುಡ್ಡು ವರ್ಷಕ್ಕೆ 2,000, ಆಮೇಲೆ ನಾನು ಎಷ್ಟು ಪರಿಶ್ರಮ ಹಾಕಿ ದಿನ ಪಾಠ ಮಾಡಬೇಕು, ನೀನು ಸುಮ್ಮನಿದ್ರೆ ತಿಂಗಳಿಗೆ 30,000 ರೂಪಾಯಿ ಬರುತ್ತೆ, ಬೇಡ ಅಂತ ಹೇಳಿದೆ. ನಮ್ಮ ತಾಯಿ 5ನೇ ಕ್ಲಾಸ್ ಫೇಲ್ ಆಗಿದ್ರು ಅವತ್ತೊಂದು ಮಾತು ಹೇಳಿದ್ರು, ಈ 2,000 ವರ್ಷಕ್ಕೆ ಏನು ಬರ್ತಿದೆಯಲ್ಲ ಅದು ನೀನು ದುಡ್ದಿರೋ ದುಡ್ಡು, ಈ 30,000 ತಿಂಗಳಿಗೆ ಏನು ಬರ್ತಿದೆಯಲ್ಲ ಅದು ಸುಮ್ಮನೆ ಬಾಡಿಗೆ ದುಡ್ಡು, ನನಗೆ ಬಾಡಿಗೆ ದುಡ್ಡು ಬೇಡ, ನೀನು ದುಡ್ದಿರೋ ದುಡ್ಡು ಬೇಕು ನನಗೆ ಅಂತ ನಮ್ಮ ತಾಯಿ ಹೇಳಿದ್ರು. ಅವತ್ತು ಈ ಮಾತನ್ನು ಕೇಳಿದ ತಕ್ಷಣವೇ ನನಗನ್ನಿಸ್ತು, ಆಯಿತು ನಾನು ಇದನ್ನು ಮುಂದುವರ್ಸೋಣ ಅಂದೆ. ಫಸ್ಟ್ ಡೇ ಬಂದಿದ್ದು 2, ಸೆಕೆಂಡ್ ಡೇ 4 ಜನ ಆದರು, ನೆಕ್ಸ್ಟ್ ಡೇ 8 ಜನ ಆದರು, ನೆಕ್ಸ್ಟ್ ಡೇ 25 ಜನ ಆದರು, ನೆಕ್ಸ್ಟ್ ಡೇ 100 ಜನ ಆದರು, ನೆಕ್ಸ್ಟ್ ಡೇ ಜಾಗ ಸಾಕಾಗಲಿಲ್ಲ. ಇನ್ನೊಂದು ಕಡೆ ನಾನು ಬಾಡಿಗೆಗೆ ಜಾಗ ತೊಗೊಂಡು ಟ್ಯೂಷನ್ ಮಾಡೋ ಅಷ್ಟು ಬೆಳೆದೆ. ಆದರೆ ಫಸ್ಟ್ ಡೇ ನಮ್ಮ ತಾಯಿ ಮಾತು ಹೇಳಲಿಲ್ಲ ನನಗೆ ಅಂದಿದ್ದರೆ ಟ್ಯೂಷನ್ನು ಇರ್ತಿರ್ಲಿಲ್ಲ, ಇವತ್ತಿದು ಆಗ್ತಿರ್ಲಿಲ್ಲ. ನಮ್ಮ ತಾಯಿಗೆ ಬೇಕಾಗಿದ್ದದ್ದು 30,000 ಅಲ್ಲ, ನಾನು ದುಡ್ದಿರುವಂಥ 2,000 ಬೇಕು ಅಂದರು. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾರು ಪರಿಶ್ರಮ ಬೀಳ್ತಾರೆ ಚಿಕ್ಕದಿಂದಾನೇ ಎಲ್ಲ ದೊಡ್ಡದಾಗೋದು. ಆಮೇಲೆ ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಕೊಡೋದಕ್ಕೆ ಭಗವಂತ ಇದ್ದಾನೆ. ಪ್ರತಿಫಲ ಬರ್ತಿಲ್ವಾ, ಭಗವಂತ ನೋಡ್ತಿಲ್ಲ ಅಂತಲ್ಲ, ನಿಮ್ಮ ಪರಿಶ್ರಮ ಕಡಿಮೆ ಇದೆ ಅಂತ ಅರ್ಥ. ಇನ್ನೊಂಚೂರು ಜಾಸ್ತಿ ಮಾಡಿ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನೀವು ನಿಮ್ಮ ಕಾರ್ಯ ಕರ್ಮ ಕೆಲಸವನ್ನು ಮಾಡಿ, ಪ್ರತಿಫಲವನ್ನು ನಿರೀಕ್ಷಿಸಬೇಡಿ, ಅದು ಕೊಡಕ್ಕೆ ನಾನು ಇದ್ದೀನಿ, ನಾನು ನೋಡ್ಕೊತೀನಿ ಅಂತ ಹೇಳ್ತೇನೆ. ಸೊ ಈ ಕೆಲಸವನ್ನು ಇವತ್ತು ಜನ ಮಾಡಿದ್ರೆ ಆ ರುದ್ರಮೂರ್ತಿ ಏನೋ 2,000 ರೂಪಾಯಿ ವರ್ಷದ ರುದ್ರಮೂರ್ತಿ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಅವತ್ತು ನಮ್ಮ ತಾಯಿಯ ಮಾತು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಈ ಥರ ನೀವು ಕೂಡ ಸಣ್ಣ ದುಡ್ಡಾಗಿರ್ಬೋದು ದುಡಿಬೇಕು. ನಮಗೆ ಕ್ಲಾರಿಟಿ ಬಂತು ಇವತ್ತು ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು. ನನಗೆ ಅವತ್ತಿನ ದಿವಸ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೂ ಏನೂ ಗೊತ್ತಿರಲಿಲ್ಲ. ಇವತ್ತು ಕ್ಲಾರಿಟಿ ಸಿಕ್ಕಿದೆ. ಇವತ್ತು ಇಂಥ ಕಾರ್ಯಕ್ರಮಗಳು ನಿಮಗೆ ಸಿಗ್ತಾ ಇದೆ. ಇದರ ಮುಖಾಂತರ ಆದಷ್ಟು ಬೇಗ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಬರಲಿ. ಈ ವಿಡಿಯೋವನ್ನು ಬೇರೆಯವ್ರಿಗೆ ಕಳಿಸಿ ಅವರು ಫಿನಾನ್ಷಿಯಲ್ ಫ್ರೀ ಹೇಗಾಗೋದು ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ನೀವು ನಾಲೆಡ್ಜ್ ಎಷ್ಟು ಶೇರ್ ಮಾಡ್ತೀರೋ ನಿಮ್ಗೆ ಅಷ್ಟೇ ವಾಪಸ್ಸು ವಿತ್ ಚಕ್ರ ಬಡ್ಡಿ ಬರುತ್ತೆ. ನೀವು ಕೂಡ ಬೇಗ ಫಿನಾನ್ಷಿಯಲ್ ಫ್ರೀಡಮನ್ನು ಮಾಡಿ ಈ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾವು ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು ನಿಮ್ಗೆ ಅರ್ಥ ಆಯ್ತಾ, ನೀವು ಫಿನಾನ್ಷಿಯಲಿ ಫ್ರೀ ಇದೀರೋ ಇಲ್ವೋ, ಅಥವಾ ಫಿನಾನ್ಷಿಯಲಿ ಫ್ರೀ ಆಗೋದಕ್ಕೋಸ್ಕರ ಈಗ ನೀವೇನು ಸ್ಟೆಪ್ಸನ್ನು ತೊಗೊಳ್ತೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಖಂಡಿತವಾಗ್ಲೂ ಇದಕ್ಕೆ ಉತ್ತರನ ಮುಂದಿನ ಎಪಿಸೋಡ್ಗಳಲ್ಲಿ ಕೊಟ್ಟು ಇವರೆಲ್ಲರೂ ಫಿನಾನ್ಷಿಯಲ್ ಫ್ರೀಡಮ್ ಆದರೆ ಅದೇ ನಮಗೆ ಸಂತೋಷ, ನಮ್ಮ ಕಾರ್ಯಕ್ರಮಕ್ಕೆ ಅದೇ ಒಂದು ಬೆನಿಫಿಟ್ ಅಂತ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.